ಡಿ.ಕೆ. ಶಿವಕುಮಾರ್ ಕ್ಯಾಬಿನೆಟ್ಗೆ 60-40 ಸೂತ್ರ ಅಳವಡಿಕೆ. ಏನ್ರಿ ಇದು 60-40? ನೋಡಿ ಸಾಕಾಯ್ತು. 60-40 ಸೂತ್ರವೇ ಬೇಕಾಯ್ತು. ಏನು ಅಷ್ಟಕ್ಕೂ ಇದು? ಯುವಕರಿಗೆ ಹೆಚ್ಚು ಮಂತ್ರಿ ಪಟ್ಟ, ಹಳಬರಿಗೆ ಬಲು ನಷ್ಟ. ಅಫ್ಕೋರ್ಸ್ ಇಟ್ಸ್ ವೆರಿ ನ್ಯಾಚುರಲ್ ಅಂಡ್ ಕ್ಯಾಶುವಲ್. ಮೊದಲ ಬಾರಿ ಶಾಸಕರಾದವರಿಗೂ ಕೂಡ ಕುರ್ಚಿ ಭಾಗ್ಯ ಸಿಗ್ತಾ ಇದೆ. ದಟ್ ಇಸ್ ದ ನ್ಯೂಸ್, ದಟ್ ಇಸ್ ದ ಟಾಪ್ ಸ್ಟೋರಿ. 2-3 ಬಾರಿ ಗೆದ್ದಂತ ಶಾಸಕರಿಗೆ ಬಂಪರ್ ಆಫರ್ ಸಿಗ್ತಾ ಇದೆ ಅನ್ನೋ ಮಾಹಿತಿ ನಮಗೆ ಸಿಗ್ತಾ ಇದೆ. ಯುವ ನಾಯಕತ್ವ ಕಟ್ಟಲು ರಾಹುಲ್ ಗಾಂಧಿ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಸಾರಥ್ಯದ ಅಡಿಯಲ್ಲಿ ಶಿವಸೇನೆ ರೆಡಿ ಆಗ್ತಾ ಇದೆ. ಈಗಲೇ ರೆಡಿ ಇದೆ ಡಿ.ಕೆ.ಶಿ ಕ್ಯಾಬಿನೆಟ್ ಸೇರುವವರ ಲಿಸ್ಟ್, ನೋ ಡೌಟ್ ಅಬೌಟ್ ಇಟ್. ಈ ಪಟ್ಟಿಗೆ ಮಲ್ಲಿಕಾರ್ಜುನ ಖರ್ಗೆ ಒಪ್ಪಿಗೆ ಸೂಚಿಸೋದು ಒಂದೇ ಬಾಕಿ, ಅಧಿಕೃತ ಮುದ್ರೆ ಹಾಕೋದು ಒಂದೇ ಬಾಕಿ. ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಆ 17 ಸಚಿವ ಸ್ಥಾನದ ಭಾಗ್ಯವಂತರು ಯಾರಿದ್ದಾರೆ ಎನ್ನುವ ಕ್ಯೂರಿಯಾಸಿಟಿಗೆ ಒಂದು ಪರಿಹಾರ ಅಥವಾ ಕ್ಯೂರಿಯಾಸಿಟಿ ತಣಿಸುವಂಥ ಕೆಲಸ ನಿಮ್ಮ ಅಶ್ವವೇಗದಲ್ಲಿ ಟಾಪ್ ಸ್ಟೋರಿಯಲ್ಲಿ ಆಗ್ತಾ ಇದೆ ಅನ್ನೋದು ವಿಶೇಷ. ಎಸ್, ಹಾಗಾದ್ರೆ ಏನಿದು 60-40 ಅಂದರೆ 60% ಒಂದು ಸಂಪುಟದಲ್ಲಿ ಯುವಕರೇ ಇರಬೇಕ್ರಿ ಅಂತ. ಹಿರಿಯರ ಮಾರ್ಗದರ್ಶನ ಇಲ್ಲದೆ ಹೋದ್ರೆ ಏನು ಆಯ್ತು, ಅವ್ರಿಗೂ ಒಂದು 40% ಇರಲಿ ಅಲ್ವಾ. ಡಿ.ಕೆ. ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಸಾಮಾನ್ಯವಾಗಿ ಇವರದ್ದೇ ಕ್ಯಾಬಿನೆಟ್ ಅಂತಲ್ಲ, ಎಲ್ಲ ಕ್ಯಾಬಿನೆಟ್ಗಳಲ್ಲೂ ಕೂಡ ಈ ಸೂತ್ರವನ್ನು ಅಳವಡಿಸ್ತಾರೆ. ಆದರೆ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರೋದೇನು? ಆ ಬಣ ಈ ಬಣ ಅನ್ನುವಂಥದ್ದು ಇದ್ದೇ ಇರುತ್ತೆ. ಒಂದು ಪಕ್ಷ ಅಂತ ಹೇಳಿದ ಮೇಲೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತವೆ. ಆದರೆ ಈ ಬಾರಿ ಅತಿ ಹೆಚ್ಚು ಸದ್ದು ಮಾಡ್ತಾ ಇರುವಂಥದ್ದು ಈ ಸಂಪುಟದಲ್ಲಿ, ಈ ಉಳಿದಿರುವಂಥ ಕಡಿಮೆ ಅವಧಿಯಲ್ಲಿ, ಕೇವಲ 2 ವರ್ಷಗಳಲ್ಲಿ ಯುವಕರಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ದಟ್ ಇಸ್ ದ ಪಾಯಿಂಟ್. ನೆಕ್ಸ್ಟ್ ಎಲೆಕ್ಷನ್ನಲ್ಲಿ ಜನ್ಜಿ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಉತ್ಸಾಹಿ ಯುವಕರಿಗೆ ನಾವು ಮಣೆ ಹಾಕಬೇಕು, ಅಂಥವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕು. ಆಗ ನೆಗ್ಲಿಜೆನ್ಸಿ ಇರಲ್ಲ, ಲೇಜಿನೆಸ್ ಇರಲ್ಲ, ಒಂದು ಹೊಸ ದೂರದೃಷ್ಟಿಕೋನ ಇರುತ್ತೆ, ಕೆಲಸವನ್ನು ಮಾಡಬೇಕು ಅನ್ನೋ ಉತ್ಸಾಹ ಇರುತ್ತೆ ಅನ್ನುವ ಕಾನ್ಸೆಪ್ಟ್ ಇದರ ಹಿಂದೆ ಇದ್ದೇ ಇರುತ್ತೆ ಅನ್ನೋದು. ಎಸ್, ಹಾಗಾದರೆ ಡಿ.ಕೆ.ಯ ಈ ಎಕ್ಸ್ಕ್ಲೂಸಿವ್ ಕ್ಯಾಬಿನೆಟ್ನಲ್ಲಿ ಯಾರೆಲ್ಲ ಇರ್ತಾರೆ ಅನ್ನೋದನ್ನು ನೋಡ್ತಾ ಹೋಗೋಣ. ಎಸ್, ಲೆಟ್ಸ್ ಲುಕ್ ಇನ್ ಟು ಇಟ್. ಶಾಂತಿನಗರದ ಇನ್ಯಾ ಹ್ಯಾರಿಸ್ ಈ ಮುಂಚೆ ಕೂಡ ಅಶ್ವವೇಗ ಈ ಬಗ್ಗೆ ಹೇಳ್ತಾನೆ ಇತ್ತು. ಇನ್ನು ಎಚ್.ಸಿ. ಬಾಲಕೃಷ್ಣ ನೋ ಡೌಟ್ ಮಾಗಡಿ ಕ್ಷೇತ್ರದ ಶಾಸಕರು, ಡಿ.ಕೆ.ಶಿಯ ಅತ್ಯಾಪ್ತರು. ಶಿವಾಜಿನಗರದ ರಿಜ್ವಾನ್ ಅರ್ಷದ್ ಕಾಂಗ್ರೆಸ್ಸಿಗರು, ಎಲ್ಲರೂ ಕಾಂಗ್ರೆಸ್ಸಿಗರೇ ಈಗ, ಆದರೆ ವಲಸೆ ಮೂಲ ಅಂತಿರುತ್ತಲ್ಲ ಆ ವಿಚಾರಕ್ಕೆ ಹಾಗೆ ಹೇಳಿದೆ. ದಾವಣಗೆರೆ ಉತ್ತರದ ಎಸ್ ಮಲ್ಲಿಕಾರ್ಜುನ್, ಇನ್ನು ಎನ್.ಎಸ್. ಬೋಸರಾಜ್ ಪರಿಷತ್ ಸದಸ್ಯರು, MLC. ಪುಲಕೇಶಿ ನಗರದ A.C. ಶ್ರೀನಿವಾಸ್ ಅವರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. ಇವರೆಲ್ಲ ಯಂಗ್ ಎನರ್ಜೆಟಿಕ್ ಅನ್ನೋದರಲ್ಲಿ ಅನುಮಾನ ಇಲ್ಲ. ಅಂದರೆ ವಯಸ್ಸಿನ ಆಧಾರದಲ್ಲಿ, ರಾಜಕಾರಣದಲ್ಲಿ. ಇನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಹೆಸರು ನೋಡಿದರೆ, ಇನ್ನು ಆರತಿ ಕೃಷ್ಣ ಅವರ ಹೆಸರು ಕೂಡ ದೊಡ್ಡದಾಗಿ ಸದ್ದು ಮಾಡ್ತಾ ಇದೆ. ಪರಿಷತ್ ಸದಸ್ಯ B.K. ಹರಿಪ್ರಸಾದ್ ಮಾತಾಡೋಂಗಿಲ್ಲ. ಯಾಕೆ ಅಂತ ಹೇಳಿದ್ರೆ 2 ಹುದ್ದೆ ಹೆಂಗೆ ನಿಭಾಯಿಸ್ತಾರೆ ಅನ್ನೋ ಪ್ರಶ್ನೆಗೆ ಉತ್ತರ ನೋಡೋಣ. ಅಥಣಿಯ ಲಕ್ಷ್ಮಣ ಸವದಿ, ಚಳ್ಳಕೆರೆಯ ರಘುಮೂರ್ತಿ, ಇವರೆಲ್ಲ ಡಿ.ಕೆ. ಎಕ್ಸ್ಕ್ಲೂಸಿವ್, ಇವ್ರ ಪಟ್ಟಿಯಲ್ಲಿರುವಂಥವ್ರು ಅಂತ ಅಂದ್ಕೊಳ್ಳೋಣ. ಗುಬ್ಬಿ ಶ್ರೀನಿವಾಸ್ ಗುಬ್ಬಿ ಕ್ಷೇತ್ರದ ಶಾಸಕರು. ಇನ್ನು ಅರಸೀಕೆರೆಯ KM ಶಿವಲಿಂಗೇಗೌಡರು. ಎಲ್ಲರೂ ಸಚಿವ ಸ್ಥಾನದ ಆಕಾಂಕ್ಷಿಗಳಂತ ಹೇಳಿದ್ರು ಕೂಡ ಕೆಲವರಿಗೆ ಗೊತ್ತಿರುತ್ತೆ ನಮಗೆ ಸಿಗುತ್ತೆ ಸಿಗಲ್ಲ ಅಂತ, ಅಂಥವರು ಇದ್ದಾರೆ. ಕೆಲವೊಂದು ಸಲ ಲಾಟ್ರಿ ಅಂತ ಹೇಳ್ಬೋದು. ಇನ್ನು ಸಂತೋಷ್ ಲಾಡ್, A.S. ಪೊನ್ನಣ್ಣ, ಬಹುತೇಕ ಇವರಿಗೆಲ್ಲ ಖಚಿತ ಅಂತ ಹೇಳಲಾಗ್ತಾ ಇದೆ. ಆ ಸಾಲಿನಲ್ಲಿ, ಆ ಪಟ್ಟಿಯಲ್ಲಿ PM ನರೇಂದ್ರ ಸ್ವಾಮಿ ಮಳವಳ್ಳಿ ಕ್ಷೇತ್ರದ ಶಾಸಕರು, ಇವರೆಲ್ಲರ ಹೆಸರು ಕೂಡ ಈಗ ಗಟ್ಟಿಯಾಗಿ ಕೇಳಿಬರ್ತಾ ಇದೆ. ಇವರೆಲ್ಲರೂ ಕೂಡ ಮಂತ್ರಿಗಿರಿಯ ಆಕಾಂಕ್ಷಿಗಳಷ್ಟೇ ಅಲ್ಲ, ಆ ಆಕಾಂಕ್ಷೆಯ ಜೊತೆಗೆ ಅವರ ಇಚ್ಛೆ, ಅವರ ಆಕಾಂಕ್ಷೆ ಸಾಫಲ್ಯ ಆಗುವಂಥ, ಸಾಕಾರಗೊಳ್ಳುವಂಥ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದ್ದಾವೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ಎಸ್, ನೋಡಿ, ಡಿ.ಕೆ. ಶಿವಕುಮಾರ್ ಅಂತ ಹೇಳಿದ ತಕ್ಷಣ ಸಂಘಟನಾ ಚತುರ ಅಂತೀವಿ, ಟ್ರಬಲ್ ಶೂಟರ್ ಅಂತ ಕರಿತೀವಿ. ಬರೀ ನಾವು ಕರೆಯೋವಂಥದ್ದಲ್ಲ, ಏನು ಮಾಧ್ಯಮದವ್ರು ಮಾತ್ರ ನಾಮಕರಣ ಮಾಡಿಬಿಟ್ಟು ಹಂಗೆ ಹೇಳ್ತಿದ್ದಾರೆ ಅಂತಲ್ಲ. ಅವ್ರಿಗಿರುವಂಥ ಛಾತಿ ಆಗಿದೆ. ಅವ್ರು ಮಾಸ್ ಲೀಡರಾ ಗೊತ್ತಿಲ್ಲ, ಇನ್ನಷ್ಟೇ ಪ್ರೂವ್ ಆಗಬೇಕಾಗಿದೆ, ಎಟ್ ಟು ಬಿ ಪ್ರೂವ್ಡ್. ಆದರೆ ಪಕ್ಷ ಸಂಘಟನಾ ಚಾತುರ್ಯ ಇದೆಯಾ? ನೋ ಡೌಟ್, ಇಟ್ ಈಸ್ ಪ್ರೂವ್ಡ್. ಪಕ್ಷ ಸಂಘಟನೆ ಅಂತ ಹೇಳಿದ ತಕ್ಷಣ ಚಾಣಾಕ್ಷತನ ಇರಬೇಕಾಗತ್ತೆ, ಆರ್ಥಿಕ ಬಲ ಇರಬೇಕಾಗತ್ತೆ, ಬುದ್ಧಿವಂತಿಕೆ ಇರಬೇಕಾಗತ್ತೆ, ಮತ್ತು ದೂರದೃಷ್ಟಿ ಇರಬೇಕಾಗತ್ತೆ.
ಯಾವ ದಾಳವನ್ನು ಯಾವ ಟೈಮಲ್ಲಿ ಉರುಳಿಸಬೇಕಾಗತ್ತೆ, ಯಾವ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ, ಎದುರಾಳಿಗಳ ಪ್ಲಸ್ ಏನು ಮೈನಸ್ ಏನು, ಯಾವ ಕ್ಷೇತ್ರದಲ್ಲಿ ಯಾವ ರೀತಿಯಾದಂಥ ಟ್ರೆಂಡ್ ಇದೆ, ಹೀಗೆ ಎಲ್ಲವನ್ನೂ ತಿಳಿದುಕೊಳ್ಳುವಂಥ ಸಾಮರ್ಥ್ಯ ಒಬ್ಬ ನಾಯಕನಿಗೆ ಇದ್ದೇ ಇರಬೇಕಾಗತ್ತೆ. ಆ ಸಂಘಟನಾ ಚತುರರಾಗಬೇಕು ಅಂತ ಹೇಳಿದ್ರೆ ಅಂತಹ ಒಂದು ವರ್ಚಸ್ಸನ್ನು, ಅಂತಹ ಒಂದು ಛಾತಿಯನ್ನು, ಅಂತಹ ಒಂದು ಹಣೆಪಟ್ಟಿಯನ್ನು ಹೊತ್ತಿರೋದು ಡಿ ಕೆ ಶಿವಕುಮಾರ್. ಹಾಗಾಗಿ ಇವತ್ತು ಅವರು ಮುಖ್ಯಮಂತ್ರಿಯಾಗಿ ಪಕ್ಷದಲ್ಲಿ ಎಷ್ಟೇ ಸವಾಲುಗಳಿದ್ರೂ ಕೂಡ ಆ ಎಲ್ಲ ಸವಾಲುಗಳನ್ನು ಮೆಟ್ಟಿ ನಿಂತು ಅವರ ಮಹತ್ವಾಕಾಂಕ್ಷೆ, ಅವರ ದೃಢ ಸಂಕಲ್ಪದಿಂದ, ಅದು ಧಾರ್ಮಿಕವಾಗಿಯೋ ರಾಜಕೀಯವಾಗಿಯೋ ಆರ್ಥಿಕವಾಗಿಯೋ ಎಲ್ಲ ರೀತಿಯಿಂದಲೂ ಕೂಡ ಅವರಿಗೆ ಬಂದಂಥ ಸವಾಲುಗಳನ್ನು ಎದುರಿಸಿ ಇವತ್ತು ಮುಖ್ಯಮಂತ್ರಿ ಆಗಿದ್ದಾರೆ. ಬರೀ 2 ವರ್ಷ ಇಂಥ ಮಹತ್ವಾಕಾಂಕ್ಷೆ ಇರುವಂಥವ್ರು ಬರೀ ಮುಖ್ಯಮಂತ್ರಿ ಆದರೆ ಸಾಕಾಗತ್ತಾ? ಇಲ್ಲ, ನಮ್ಮದೇ ಆದಂಥ ಚಾಪನ್ನು ಮೂಡಿಸ್ಬೇಕಾಗತ್ತೆ, ಸಾಕ್ಷಿಗುಡ್ಡೆ ನಿರ್ಮಿಸಬೇಕಾಗತ್ತೆ. ಈ ಮುಂಚೆ ಯಾರೆಲ್ಲ ಮುಖ್ಯಮಂತ್ರಿಗಳಾಗಿ ಹೋಗಿದ್ದಾರೋ ಅವ್ರಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು, ನಮ್ಮದೇ ಆದಂಥ ಒಂದು ವಿಭಿನ್ನತೆ ಇರಬೇಕು ಅಂತ ಅಂದುಕೊಳ್ಳುವಂತಹ ಒಬ್ಬ ಮಹಾನಾಯಕ, ಮಹತ್ವಾಕಾಂಕ್ಷೆ ಇರುವಂಥ ನಾಯಕ ಅದು ಡಿ ಕೆ ಶಿವಕುಮಾರ್. ಹಾಗಾಗಿ ಮುಂದಿನ ಅವಧಿಯಲ್ಲೂ ಕೂಡ ನಾನೇ ಮುಖ್ಯಮಂತ್ರಿ ಆಗಬೇಕು, ನಮ್ಮ ಪಕ್ಷವೇ ಅಧಿಕಾರಕ್ಕೆ ಬರಬೇಕು ಅನ್ನುವ ಇಂಟೆನ್ಷನ್ನಿಂದ ಈ ಎಲ್ಲ ಕ್ಯಾಬಿನೆಟ್ ಕೂಡ ರೆಡಿ ಮಾಡುವ ಹಂತದಲ್ಲಿ ಅವರು ಇರ್ತಾರೆ ಅನ್ನೋದನ್ನು ನಾವು ತಳ್ಳಿ ಹಾಕುವ ಹಾಗಿಲ್ಲ. ದಟ್ ಇಸ್ ದ ಕ್ರೂಷಿಯಲ್ ಪಾಯಿಂಟ್ ಟು ಬಿ ನೋಟೆಡ್. ದಟ್ ಇಸ್ ದ ಟಾಪ್ ಸ್ಟೋರಿ. ಎಸ್, ಈಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ ದೀಪಾ ಕುಕ್ಕುವಾಡ, ನನ್ನ ಕಲೀಗ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಈಸ್ ಆನ್ ಲೈವ್ ಚಾಟ್. ಎಸ್, ಲೆಟ್ಸ್ ಹ್ಯಾವ್ ಕಾನ್ವರ್ಸೇಷನ್ ವಿತ್ ಹರ್. ದೀಪಾ, ದಿನ ನಾವು ಸಂಪುಟದ ಬಗ್ಗೆ ಮಾತಾಡ್ತಾನೆ ಇದ್ದೀವಿ. ಇವತ್ತು ಫೈನಲ್ ಆಗುತ್ತೆ, ಅವತ್ತು ಫೈನಲ್ ಆಗುತ್ತೆ ಅಂಥೇಳಿ ಅದೇ ಹೆಸರುಗಳನ್ನು ಕೊಡ್ತಾ ಇದ್ದೀವಿ. ಎನಿ ಚೇಂಜಸ್ ಈಗ ಈ ಲಾಸ್ಟ್ ಮೊಮೆಂಟಲ್ಲಿ ಯಾವ ಬದಲಾವಣೆಗಳನ್ನೇನಾದರೂ ನಿರೀಕ್ಷೆ ಮಾಡುವಂಥ ಹಂತ ಇದೆಯಾ? ಈಗಾಗಲೇ ನಾವು ಪ್ರೆಸೆಂಟ್ ಮಾಡಿದ್ವಿ ಇವ್ರ ಹೆಸರುಗಳೆಲ್ಲ ಇರುತ್ತವೆ ಅಂತ. ಏನಾದರೂ ಕೊನೆ ಮೊಮೆಂಟಲ್ಲಿ ಏನು ಚೇಂಜಸ್ ಆಗ್ಬೋದು, ಅಥವಾ ಯಾವ ಹಿರಿಯರಿಗೆ ಕೊಕ್ಕೊಡ್ಬೋದು, ಅಥವಾ ಶಾಕಿಂಗ್ ಆಗಿ ಇಂಥವ್ರನ್ನ ಸೇರ್ಪಡೆ ಮಾಡ್ಕೊಳ್ತಾರೆ, ಇಂಥ ಒಂದು ಅಚ್ಚರಿ ಹೆಸರಿರುತ್ತೆ ಅಂತ ಏನಾದರೂ ಹೇಳಲಿಕ್ಕೆ ಸಾಧ್ಯ ಆಗುತ್ತಾ? ಕ್ಯಾನ್ ಯು ಅನಲೈಸ್ ಇನ್ ದಟ್ ಕಾಂಟೆಕ್ಸ್ಟ್? ರಾಘವ್ ಸೂರ್ಯ, ಬದಲಾದಂತಹ ರಾಜಕೀಯ ಪರಿಸ್ಥಿತಿಗಳು ಕೊನೆ ಕ್ಷಣದಲ್ಲಿ ಸ್ಪೆಷಲಿ ಹೈಕಮಾಂಡ್ ಲೆವೆಲಲ್ಲಿ ಮಾತನಾಡುವಂತಹದ್ದು, ಅಲ್ಲಿ ಒಂದಿಷ್ಟು ಜನರ ಹೆಸರುಗಳನ್ನು ಸೇರ್ಪಡೆ ಮಾಡುವಂತಹದ್ದು, ಜೊತೆಗೆ ಕೊನೆ ಕ್ಷಣ ಇನ್ನೇನು ರಾಜಭವನಕ್ಕೆ ಪಟ್ಟಿ ಹೋಗೇ ಬಿಡ್ತು ಅನ್ನುವಂತಹ ಸಮಯದಲ್ಲೂ ಕೂಡ ಹೆಸರುಗಳು ಆ್ಯಡ್ ಆನ್ ಆಗುವಂತಹದ್ದು ಅಥವಾ ಈ ಹೆಸರು ತೆಗೆಯುವಂತಹದ್ದನ್ನು ಹಿಂದೆಯೂ ಕೂಡ ನೋಡಿದ್ವಿ. ಇವನ್ ಕಳೆದ ಬಾರಿ ಡಿ ಕೆ ಶಿವಕುಮಾರ್ ಅವರು CM ಆಗುವಂತಹ ಅಂದರೆ ಪ್ರಮಾಣ ವಚನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಈಶ್ವರ್ ಖಂಡ್ರೆ ಹೆಸರು ಕೊನೆ ಕ್ಷಣದಲ್ಲಿ ಅದು ರಾಜಭವನಕ್ಕೆ ಹೋಗುವಂತಹ ಸಂದರ್ಭದಲ್ಲಿ ಸೇರ್ಪಡೆ ಆಯಿತು ಪಟ್ಟಿಯಲ್ಲಿ ಅನ್ನುವಂತಹದ್ದು ಕೂಡ ಗೊತ್ತಿರುವಂಥ ವಿಚಾರ. ಶರಣ್ ಪ್ರಕಾಶ್ ಪಾಟೀಲ್ ಅವರ ಹೆಸರು ಕೂಡ ಅದೇ ರೀತಿಯಾಗಿ ಸೇರ್ಪಡೆ ಕೊನೆ ಕ್ಷಣದಲ್ಲಿ ಸೇರ್ಪಡೆಯಾಗಿದ್ದಂತಹದ್ದು ಅನ್ನೋದು ಕೂಡ ಒಂದಿಷ್ಟು ಚರ್ಚೆ ಆಗಿತ್ತು. ಹಾಗಾಗಿ ಇಂಥವರೇ ಕೊನೆ ಕ್ಷಣದಲ್ಲಿ ಸೇರ್ಪಡೆ ಆಗ್ತಾರೆ, ಆಗೋದಿಲ್ಲ ಅನ್ನುವಂತಹದ್ದು ಕೂಡ ಹೇಳೋದಿಕ್ಕೆ ಬರೋದಿಲ್ಲ. ಕಾರಣ 17 ಜನರನ್ನ ಮಾತ್ರ ಕ್ಯಾಬಿನೆಟ್ಗೆ ತೆಗೆದುಕೊಳ್ಬೇಕು ಅನ್ನುವಂತಹದ್ದು ಒಂದಿಷ್ಟು ಚರ್ಚೆ ಆಗ್ತಿದೆ. ಕಂಪ್ಲೀಟ್ ಆಗಿ 20 ಜನರ ಕ್ಯಾಬಿನೆಟ್ ಇದಾಗಿರೋದಿಲ್ಲ. ಅಂದರೆ ಸಂಪೂರ್ಣವಾಗಿ 34 ಜನರ ಕ್ಯಾಬಿನೆಟ್ ಆಗಿ ಏನಿರಬೇಕು ಆ ಪೈಕಿ ಆಲ್ರೆಡಿ 14 ಜನ ಆಗಿದ್ದಾರೆ. ಉಳಿದಂತೆ 20 ಸ್ಥಾನಗಳ ಪೈಕಿ 17 ಜನರನ್ನ ತೆಗೆದುಕೊಳ್ಬೇಕು, ಉಳಿದಂತೆ 3 ಸ್ಥಾನಗಳನ್ನು ಉಳಿಸ್ಕೊಳ್ಬೇಕು ಅನ್ನುವಂತಹ ಚರ್ಚೆಯು ಕೂಡ ಇದೆ. ಹೀಗಿರುವಂತಹ ಸಮಯದಲ್ಲಿ ಯಾವುದೇ ಹೆಸರು ಕೊನೆ ಕ್ಷಣದಲ್ಲಿ ಸೇರ್ಪಡೆಯೂ ಆಗಬಹುದು, ಕೈ ಬಿಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಇದರ ಜೊತೆಗೆ ಒಂದಿಷ್ಟು ಲೆಕ್ಕಾಚಾರಗಳು, ಒಂದಿಷ್ಟು ಅಂದರೆ ಜಾತಿವಾರು ಲೆಕ್ಕಾಚಾರ ಆಗಿರ್ಬೋದು, ಪ್ರದೇಶವಾರು ಲೆಕ್ಕಾಚಾರ ಆಗಿರ್ಬೋದು, ಅಥವಾ ಹಿರಿತನ ಜೊತೆಗೆ ಹೊಸಬರನ್ನ ಸೇರ್ಪಡೆಗೊಂಡಂತಹ ಒಂದು ಕ್ಯಾಬಿನೆಟ್ ರಚನೆ ಮಾಡಬೇಕು ಅನ್ನುವಂತಹದ್ದು ಇರೋದ್ರಿಂದ ಹಲವಾರು ಜನ ಒಂದಿಷ್ಟು ಮುನ್ನೆಲೆಗೆ ಹೆಸರುಗಳು ಮುನ್ನೆಲೆಗೆ ಬರುವಂತಹದ್ದಿದೆ. ಆ ಪೈಕಿ ಮಹಿಳಾ ಶಾಸಕರುಗಳು MLCಗಳ ಹೆಸರು ನಿನ್ನೆ ಇವತ್ತು ಒಂದಿಷ್ಟು ಓಡಾಡ್ತಾ ಇರುವಂತಹದ್ದು. ಒಂದು ಉಮಾಶ್ರೀ ಅವರ ಹೆಸರು ಹೆಚ್ಚಿನದಾಗಿ ಕೇಳಿ ಬರ್ತಿದೆ, ಜೊತೆಗೆ ಆರತಿ ಕೃಷ್ಣ ಅವರ ಹೆಸರು ಕೂಡ ಕೇಳಿ ಬರ್ತಿದೆ. ಆರತಿ ಕೃಷ್ಣ ಅವರನ್ನ ಪರ್ಪಸ್ಫುಲಿ ಸೇರಿಸ್ತಾ ಇದ್ದಾರೆ ಅನ್ನುವಂತಹದ್ದಕ್ಕೆ ಕಾರಣ ಇಷ್ಟೇ, ಅವರಿಗೊಂದು ವಿದೇಶಾಂಗ ಇಲಾಖೆಯನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. ಆ ಇಲಾಖೆ ಅಂದ್ರೆ ಸಪರೇಟ್ ಆದಂತಹ ಇಲಾಖೆ ಏನಿದೆ ಅದನ್ನ ಅವರಿಗೆ ವಹಿಸಬೇಕು ಅನ್ನುವಂಥದ್ದು. ಕಾರಣ ಅವರು ಹಿಂದೆ NRI ಕೆಲಸಗಳು ಅಂದ್ರೆ ಅದೇ ಡಿಪಾರ್ಟ್ಮೆಂಟ್ ಅಲ್ಲಿ ಉನ್ನತ ಕೆಲಸಗಳನ್ನ ಮಾಡಿರುವಂತಹದ್ದು, ಅದರ ಆಧಾರದ ಮೇಲೆಯೇ ಹೈಕಮಾಂಡ್ ನಾಯಕರಿಗೂ ಕೂಡ ಹತ್ರ ಆಗಿದ್ದಂಥದ್ದು. ಜೊತೆಗೆ ಅವರಿಗೆ MLC ಸ್ಥಾನವೂ ಕೂಡ ಅದೇ ಒಂದು ಹಾದಿಯಲ್ಲೇ ಸಿಕ್ಕಿರೋದ್ರಿಂದ ಆ ಒಂದು ಇಲಾಖೆಯನ್ನ
ಸ್ಪೆಷಲಿ ಬಂಡವಾಳ ಹೂಡಿಕೆ ವಿಚಾರವಾಗಿ, ಅಂದರೆ ವಿದೇಶಿ ಬಂಡವಾಳ ಹೂಡಿಕೆ ವಿಚಾರವನ್ನು ಕೂಡ ಆ ಇಲಾಖೆಯಲ್ಲಿ ಸೇರಿಸಿ ಅವರಿಗೆ ಕೊಡಬೇಕು ಅನ್ನುವಂಥದ್ದಿದೆ. ಹೀಗೆ 10 ಹಲವು ಹೆಸರುಗಳು ಇರೋದ್ರಿಂದ ಕೊನೆ ಕ್ಷಣದಲ್ಲಿ ಯಾವ ಹೆಸರು ಸೇರ್ಪಡೆ ಆಗುತ್ತೆ, ಇರುವಂತಹ ಪಟ್ಟಿಯಲ್ಲಿ ಇನ್ಯಾರು ಹೊರಗೋಗ್ತಾರೆ ಅನ್ನುವಂತಹದ್ದು ಕೂಡ ಸಹಜವಾದಂತಹ ಕುತೂಹಲ ಆಗಿದೆ. ರಾಘವ್ ಸೂರ್ಯ. ಥ್ಯಾಂಕ್ ಯು ದೀಪಾ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ಅಂದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಸದ್ಯದ ಈ ಸುದ್ದಿ ಕೂಡ ಸಾಕ್ಷಿ. ಯಾಕಂತ ಹೇಳಿದ್ರೆ ಅವತ್ತು ಹೆಸರು ತೋರಿಸಿದ್ರಲ್ರಿ, ಇದು ಯಾವುದೋ ಇಲ್ಲ, ಹಂಗೆ ಹೇಳೋಂಗಿಲ್ಲ. ಯಾಕೆ ಅಂತ ಹೇಳಿದರೆ ಇವತ್ತು ಬಂದಿರುವ ಮಾಹಿತಿ ಈ ರೀತಿ ಇರುತ್ತೆ. ಅದರಲ್ಲಿ ಬಹುತೇಕ ಎಲ್ಲ ಹಾಗೇ ಇರುತ್ತೆ. ಆದರೆ ಕೊನೆ ಕ್ಷಣದಲ್ಲಿ ಈಗಾಗಲೇ ನನ್ನ ಕಲೀಗ್ ದೀಪಾ ಅವರು ಹೇಳಿದ ಹಾಗೆ ದಟ್ ಈಸ್ ದ ಟ್ರ್ಯಾಕ್ ರೆಕಾರ್ಡ್, ದಟ್ ಈಸ್ ದ ಹಿಸ್ಟ್ರಿ. ಯಾವ ಕ್ಷಣದಲ್ಲಿ ಏನಾಗುತ್ತೆ, ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಆಗಲ್ವಾ ಅನ್ನೋದಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದ ಪ್ರಹಸನ ಆಗಿತ್ತು. ಅವ್ರು ಮುಖ್ಯಮಂತ್ರಿನೇ ಆಗಲ್ಲ ಬಿಡ್ರಿ, ಸಿದ್ದರಾಮಯ್ಯಲ್ಲಿ ಬಿಟ್ಕೊಡ್ತಾರೆ ಅನ್ನುವ ಒಂದು ಟ್ರೆಂಡ್ ಇತ್ತು. ಆದರೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ಸಲೀಸಾಗಿ ಆ ಒಂದು ಪ್ರಹಸನಕ್ಕೆ ಒಂದು ಇತಿಶ್ರೀ ಹಾಡಲಾಯಿತು. ಎದುರಾಳಿ ಪಕ್ಷದವರಿಗಂತೂ ದೊಡ್ಡ ಮಟ್ಟದ ಆಹಾರ ಆಗಿತ್ತು ಮುಖ್ಯಮಂತ್ರಿಯ ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟಾಗ. ಹಾಗಾಗಿ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇನ್ ಪಾಲಿಟಿಕ್ಸ್ ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಗುತ್ತವೆ. ಆದರೆ ಯಾರು ಸಂಪುಟ ಸೇರ್ಪಡೆ ಆಗ್ತಾರೋ ಬಿಡ್ತಾರೋ, ಯಾರಿಗೆ ಕೊಡ್ತಾರೋ ಯಾರಿಗೆ ಕಪ್ ಕೊಡ್ತಾರೋ, ನಮ್ಮ ಜನರ ಆಶೋತ್ತರಗಳನ್ನು ಈಡೇರಿಸ್ಬೇಕ್ರಿ. ಪ್ರಜಾಪ್ರಭುತ್ವಕ್ಕೆ ಗೆಲುವಾಗಬೇಕು ಅನ್ನೋದಷ್ಟೇ ನಮ್ಮ ಆಶಯ ಅಂತ ಹೇಳ್ತಾ